ಕಳೆದ ವೀಕು ಕೂಡ 3-4 ಸಿನಿಮಾಗಳು ರಿಲೀಸ್ ಆಗಿದ್ದಾವೆ, ಆದರೆ ಥಿಯೇಟರ್ಗೆ ಜನ ಬಂದಿಲ್ಲ ಅನ್ನೋದೇ ಚಿತ್ರತಂಡದ ಮಾತು. ಅದು ಕೂಡ ಒಳ್ಳೆ ಕಂಟೆಂಟ್ ಇರುವ ಸಿನಿಮಾಗಳು ಅಂತಾನು ಕೇಳ್ಪಟ್ವಿ. ಸರಿ, ಹೆಂಗ್ ಕರ್ಕೊಂಬರೋದು ಜನನ ಹಾಗಾದ್ರೆ? ಅಥವಾ ನಮ್ಗೆ ಕೆಲವ್ರು ಹೇಳ್ತಾರೆ OTT ಬಂದು ಜನ ಬರ್ತಿಲ್ಲ ಅಂತಿದ್ದಾರೆ, ನೀವು ಈ ತರ ಹೇಳ್ತಿದ್ದೀರಾ ನೀವು ಇವಾಗ? ಅಂದ್ರೆ ಜನರಿಗೆ ಸಿನಿಮಾನೇ ಬೇಡ ಅಂತ ಅನ್ಸಿದೀಯಾ ಹೇಗೆ ಅಂತ ನಿಮ್ಮ ಪ್ರಕಾರ? ಹಂಗೆ ಹೇಳೋಕ್ಕಾಗಲ್ಲ. ಈಗ ಮೊನ್ನೆ ಮಂಜುಮಾಲ್ ಬಾಯ್ಸ್ ರಿಲೀಸ್ ಆಯಿತು, ಮಲಯಾಳಂ ಸಿನಿಮಾ. ಕರ್ನಾಟಕದಲ್ಲಿ ಇಟ್ ಹಸ್ ಗಿವನ್ ಮೋರ್ ದೆನ್ 11 crores ಶೇರ್ ಬಂದಿದೆ. ಹಂಗಂದರೆ 22 ಕೋಟಿ ಹತ್ರ ಕಲೆಕ್ಟ್ ಆಗಿದೆ. ಕನ್ನಡ ಸಿನಿಮಾಗೂ ಅಷ್ಟು ಕಲೆಕ್ಟ್ ಆಗಲ್ಲ. ಕನ್ನಡ ಸಿನಿಮಾದಲ್ಲಿ ಒಂದು ಸೆಕೆಂಡ್ 2 tier ಹೀರೋ ಇರೋ ಸಿನಿಮಾಗೂ ಅಷ್ಟು ಕಲೆಕ್ಟ್ ಆಗ್ತಾಯಿಲ್ಲ, ನಿಮಗೆ ಚೆನ್ನಾಗಿ ಗೊತ್ತಿದೆ. ಬಟ್ ಆದರೆ ಒಂದು ಮಲಯಾಳಂ ಜನ ಒಳ್ಳೆ ಮಲಯಾಳೀಸ್ ಮಾತ್ರ ನೋಡಿದ್ರೆ ಇಲ್ಲ, ಕನ್ನಡದವರು ನೋಡಿದ್ದಾರೆ, ತಮಿಳಿಯನ್ಸ್ ನೋಡಿದ್ದಾರೆ, ಹಿಂದಿಯವರು ಎಲ್ಲರೂ ನೋಡಿದ್ದಾರೆ. ಒಂದು ಒಳ್ಳೆ ಸಿನಿಮಾ ಕರೆಕ್ಟಾಗಿ ಪ್ರಮೋಟ್ ಆಗಿ ಅವ್ರಿಗೆ ಮುಟ್ಟಿದ್ರೆ ಚೆನ್ನಾಗಿದೆಯಂತೆ. ಎಲ್ಲ ಪಬ್ಲಿಸಿಟಿಗಿಂತ ನಾನು ನಂಬುವ ಪಬ್ಲಿಸಿಟಿ ಮೌತ್ ಪಬ್ಲಿಸಿಟಿ. ನೀವು ಒಂದು ನೋಡಿದ್ರಲ್ಲ, ಆ ಕರಾಳ ರಾತ್ರಿ ಆಗಲಿ, ರಂಗನಾಯಕಿ ಆಗಲಿ, ನಾನು ತುಂಬ ಲಿಮಿಟೆಡ್ ಪಬ್ಲಿಸಿಟಿ ಮಾಡಿದೆ. ಗೆಲ್ಸಿದ್ದು ಯಾರು ಅಂದರೆ ಜನ. ಮಲ್ಟಿಪ್ಲೆಕ್ಸಲ್ಲಿ ಮಾತ್ರನೇ ಅದು ರನ್ ಆಯಿತು, ಒಪ್ಕೊಳ್ತೀನಿ. ಬಟ್ ಮಲ್ಟಿಪ್ಲೆಕ್ಸಲ್ಲಿ ಅಟ್ಲೀಸ್ಟ್ ವೀಕೆಂಡ್ಸ್ ಬಂದರು ಅಂದರೆ ದಟ್ ಈಸ್ ಬಿಕಾಸ್ ಆಫ್ ಮೌತ್ ಪಬ್ಲಿಸಿಟಿ. ಈವನ್ ಆ ಕರಾಳ ರಾತ್ರಿ ತಮಿಳಲ್ಲಿ ಮಾಡುವಾಗಲೂ ಅಷ್ಟೇ, ಕೊಂಡ್ರಾಲ್ ಪಾವಮ್ ಅಂತ ನಾನು ಮಾಡಿದೆ, ತಮಿಳಲ್ಲಿ ರೀಮೇಕ್ ಮಾಡಿದೆ, ವರಲಕ್ಷ್ಮಿ ಸರತ್ 100 ಥಿಯೇಟರ್ಸ್ ರಿಲೀಸ್ ಮಾಡಿದೆ. ವಿದಿನ್ ಮಂಡೇ 150 ಥಿಯೇಟರ್ಸ್ ಆಯಿತು. ನಾನೇನು ಜಾಸ್ತಿ ಪಬ್ಲಿಸಿಟಿಯನ್ನು ಮಾಡಿಲ್ಲ. ವಿ ಸ್ಪೆಂಡ್ ಅರೌಂಡ್ 30-35 lakhs rupees ಪಬ್ಲಿಸಿಟಿಗೆ ಅಷ್ಟೇ. ಆ್ಯಕ್ಚುಲಿ 60 ಲಕ್ಷ ಖರ್ಚು ಮಾಡಬೇಕು ತಮಿಳಲ್ಲಿ, ನಾವು ಖರ್ಚು ಮಾಡಿದ್ದು 30-35 ಲಕ್ಷ. ಬಟ್ ಜನ ಬಂದರು. ಸೊ ಎಲ್ಲದಕ್ಕಿಂತ ಬೆಸ್ಟ್ ಪಬ್ಲಿಸಿಟಿ ಮೌತ್ ಪಬ್ಲಿಸಿಟಿ. ಫಸ್ಟ್ ಒಂದು 10 ಜನ ಬಂದು ಮಲ್ಟಿಪ್ಲೆಕ್ಸ್ ಸಿನಿಮಾ ನೋಡ್ತಾರೆ ಗೊತ್ತಾ, ಆ 10 ಜನ ಹೋಗಿ ಪಾಸಿಟಿವ್ ಆಗಿ ಮಾತಾಡಿಬಿಟ್ರೆ ಜನ ಬಂದುಬಿಡ್ತಾರೆ. ಇದು ನಾನು ನಂಬೋದು, ನನಗೆ ಆಗಿದೆ. ಅದರಿಂದ ನಾನು ಕಲ್ಚರ್ ಸ್ವಲ್ಪ ಡೆವಲಪ್ ಆಗಬೇಕನ್ನೋದು ನಾನು ಒಪ್ಕೊಳ್ತೀನಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.